ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ 10th ಒಂದು LBA ಕ್ವಶನ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಕಂಟಿನ್ಯೂ ವಿಡಿಯೋ ಇದಾಗಿರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, LBA ಕ್ವಶನ್ ಆನ್ಸರ್ಸ್ 6 to 10 ಎಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಆರ್ಡರ್ ವೈಸ್ ಸಿಗುತ್ತೆ. ಯಾರೆಲ್ಲ ಹೊಸದಾಗಿ ಈ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೇ ಲಿಸ್ಟ್ ಗೆ ಹೋಗಿ ಎಲ್ಲಾ ವಿಡಿಯೋಸ್ ಗಳನ್ನ ವಾಚ್ ಮಾಡಬಹುದು. ಇನ್ನು ಸ್ನೇಹಿತರೆ, ರೆಗ್ಯುಲರ್ ಆಗಿ ನೋಡೋರ್ಗೆ ಸೊ ಇವತ್ತು ಈ 6 ಚಾಪ್ಟರ್ ಮುಗಿದ್ಮೇಲೆ ಸ್ನೇಹಿತರೆ 7 ಮತ್ತೆ 8 ಆದ್ರೆ 2 ಪ್ರೋಸ್ ಮಾತ್ರ ಇದೆ. ಈ 2 ಪ್ರೋಸ್ ಆದ್ರೆ ಕಂಪ್ಲೀಟ್ ಆಗಿ LBA ಕ್ವಶನ್ ಆನ್ಸರ್ಸ್ ಮುಗಿಯುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಕೂಡ ನಾನು PSTR ಮತ್ತು HSTR ಸಿಲೆಬಸ್ ವೈಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೀ ಆಫ್ PDF ನೋಟ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅವಾಗ ಮಾತ್ರ ನನ್ನ ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಾಯಿನ್ ಆಗಿ PDF ನೋಟ್ಸ್ ಕೂಡ ಪಡ್ಕೋಬಹುದು. ಹಾಗೆ LBA ಕ್ವಶನ್ ಆನ್ಸರ್ಗಳ PDF ಕೂಡ ಫ್ರೀ ಆಫ್ ಕಾಸ್ಟ್ ನೀವು ತಗೋಬಹುದು. ಓಕೆ, ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಇದು 10th ಅಲ್ಲಿ ಇರ್ತಕ್ಕಂತಹ ದ ಡಿಸ್ಕವರಿ ಅನ್ನೋ ಪ್ರೋಸ್ ಇದೆ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ರೀಡ್ ದ ಕನ್ವರ್ಜೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಸೊ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ನಾವು ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ಹೋಗೋಣ. ಇಷ್ಟು ಓದ್ಲಿಕ್ಕೆ ನೀವು ಎಕ್ಸಾಮ್ ಅಲ್ಲೂ ಕೂಡ ಇಷ್ಟೆಲ್ಲ ಓದ್ತಾ ಕೂತ್ಕೊಳ್ಬಾರ್ದು ಫ್ರೆಂಡ್ಸ್. ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಔಟ್ ಆಫ್ ದಿ ವೇ ಅಂತ ಇದೆ. ಔಟ್ ಆಫ್ ದ ವೇ ಅಥವಾ ಔಟ್ ಆಫ್ ದಿ ವೇ ಅಂತ ಇದೆ. ಸೊ ಔಟ್ ಆಫ್ ದಿ ವೇ ಅಂತ ಅಂದ್ರೆ ಇದೇನಾಗತ್ತೆ ಅಂತ. ಸೊ ಈಗ ನಿಮ್ಗೆ ಈ ಮೀನಿಂಗ್ ಅರ್ಥ ಆಗ್ತಾ ಇಲ್ಲ, ಇದು ಎದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನ್ನೋದಾದಾಗ ನೀವು ಸೆಂಟೆನ್ಸ್ ನ ಓದ್ಕೋಬೇಕು. ಸೊ ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ಈಸಿ ಆಗಿ ಕೊಟ್ಟಿರ್ತಾರೆ. ಓದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ಕೆಲವೊಂದು ರೀಡ್ ಮಾಡದೆ ನಿಮ್ಗೆ ಗೊತ್ತಾಗಲ್ಲ. ರೀಡ್ ಮಾಡದೆ ಗೊತ್ತಿರದೇ ಇದ್ದಾಗ ಟೈಮ್ ನ ನೋಡ್ಕೊಳ್ಳಿ ಅಥವಾ ಸೆಂಟೆನ್ಸ್ ನ ಓದ್ಕೊಳ್ಳಿ. ಓಕೆ, ಸೊ ನೋಡಿ, ಮೇಕಿಂಗ್ ಅ ಸಜೆಷನ್, ಮೇಕಿಂಗ್ ಅ ರಿಕ್ವೆಸ್ಟ್, ಸೀಕಿಂಗ್ ಅ ಇನ್ಫಾರ್ಮೇಶನ್ ಅಥವಾ ಆರ್ಡರಿಂಗ್ ಅಂತ ಇದೆ. ಸ್ನೇಹಿತರೆ, ಇದೊಂದು ಆರ್ಡರಿಂಗ್ ಇದೆ. ಔಟ್ ಆಫ್ ದಿ ವೇ ಅಂತ ಅಂದ್ರೆ ಅವ್ರು ಹೋಗ್ತಕ್ಕಂಥ ದಾರಿಯಿಂದ ದೂರ ಸರಿರಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಈ ಒಂದು ಸೆಂಟೆನ್ಸ್ ನೋಡೋದಾದ್ರೆ ಕವರ್ಡ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಾಸ್ಟ್ ಅಂತ ಯಾರೋ ಒಬ್ರು ತುಂಬಾ ಒಂದು ಬೇಜಾರಲ್ಲಿ ನನ್ನ ಫಸ್ಟ್ ಹೊಡೀರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಮತ್ತೆ ನನ್ನ ದಾರಿಯಿಂದ ಸರಿರಿ ಅಂತ ಇಲ್ಲಿ ನೋಡಿ, ಡೆವಿಲ್ಸ್ ವಿಲ್ ಲೈಕ್ ಸ್ಪೆಟಲ್ ಅಂತ ಇದೆ. ಸೊ ಇದೆಲ್ಲವೂ ಬೈಗುಳ ಸ್ನೇಹಿತರೆ. ಓಕೆನಾ? ಸೊ ದೆವ್ವದ ಒಂದು ಏನಂತಾರೆ ವಾಲ್ಪ್ ಅಂತಂದ್ರೆ ಫ್ರೆಂಡ್ಸ್ ಏನ್ ಬರುತ್ತೆ ಅಂದ್ರೆ, ವಾಲ್ಪ್ ಅಂತ ಅಂದ್ರೆ ಮಗು ಅಥವಾ ಬೈದಂಗೆ ಯಂಗ್ ಅಂತ ಬರುತ್ತೆ ಡಿಕ್ಷನರಿ ವರ್ಡ್. ಸೊ ಡೆವಿಲ್ಸ್ ಯಂಗ್ ಅಂತ ಅಂದ್ರೆ ಇದು ಬೈತಿದ್ದಾರೆ. ಅವರೊಂದು ಏನೋ ಒಂದು ಯಾರ ಹತ್ರನೋ ಸಿಕ್ಕಾಕೊಂಡಿದ್ದಾರೆ, ಅಲ್ಲಿಂದ ಹೋಗ್ತಾ ಇದ್ದಾರೆ ಅಥವಾ ಅಲ್ಲಿಂದ ದೂರ ಹೋಗ್ಲಿಕ್ಕೆ ಅವರು ಏನ್ ಯೂಸ್ ಮಾಡ್ತಾ ಇದ್ದಾರೆ, ಔಟ್ ಆಫ್ ದಿ ವೇ ಅಂತ ಕರಿತಿದ್ದಾರೆ. ಸೊ ಇದನ್ನ ನಾವು ಆರ್ಡರಿಂಗ್ ಅಂತ ಹೇಳ್ಬೋದು. ಅವರು ಆರ್ಡರ್ ಮಾಡ್ತಿದ್ದಾರೆ. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಇದೆ ನೋಡಿ. ಒಂದೇ ಕ್ವಶನ್ ಇದೆ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಸೊ ನೆಕ್ಸ್ಟ್ ಬಂದಾಗ ಕ್ವಶನ್ ಟ್ಯಾಗ್ ಇದೆ ಫ್ರೆಂಡ್ಸ್. ಕ್ವಶನ್ ಟ್ಯಾಗ್ ಏನಿದೆ ನೋಡೋಣ. ಸೊ ಇದಕ್ಕೆ ರೀಡ್ ಮಾಡ್ಲೇಬೇಕು. ನೀವು ರೀಡ್ ಮಾಡಿಲ್ಲ ಅಂತ ಅಂದ್ರೆ ಬರಲ್ಲ. ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ರೆ ನಾವು ಅಂಡರ್ಲೈನ್ ವರ್ಡ್ಗೆ ಹೋಗ್ತಿದ್ವಿ. ಯು ಆರ್ ಅನ್ ಎಕ್ಸಲೆಂಟ್ ಸಾಯ್ಲರ್ ಅಂತ ಇದೆ. ಏನಾಗುತ್ತೆ, ಫಸ್ಟ್ ಇದು ಯಾವ ಸೆಂಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್ ಇದೆ ಅಂಡ್ ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಹಾಗಾಗಿ ಪಾಸಿಟಿವ್. ಸೊ ಆರ್ ಬಂದಿದೆ, ಆರ್ ನಾಟ್ ನ ನೋಡ್ಬೇಕಾ ಅಷ್ಟೇ, ಮುಗೀತು. ಎಲ್ಲಿದೆ ನೋಡಿ, ಆರ್ ನಾಟ್ ಯು ಅಂತ ಆಪ್ಷನ್ ಬಿ ಎಲ್ಲಿದೆ. ಕ್ಲಿಯರಾ? ತುಂಬಾ ಈಸಿ. ಸೊ ಮೇಡಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಅಂದ್ರೆ ಕ್ವಶನ್ ಟ್ಯಾಗ್ ನ ನೋಡ್ಬೇಕಾಗುತ್ತೆ. ಅಗೇನ್ read the given conversation and fill in the blanks with choose the appropriate if clause ಬಗ್ಗೆ ಮಾತಾಡ್ತಾ ಇದ್ದಾರೆ. ಥರ್ಡ್ ಕ್ವಶನ್ ರಾಧಾ, ಹೇ ಸುಮಾ, ಡಿಡ್ ಯು ಮೀಟ್ ಅನು ಎಸ್ಟರ್ಡೇ? ಮೀಟ್ ಆಗಲ್ರಿ ಇದು, ಯಾಕಂದ್ರೆ ಇದು ಒಂದು ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಮೆಟ್ ಕೂಡ ಆಗುತ್ತೆ. ಓಕೆ, ಸೊ ಸುಮಾ ಹೇಳ್ತಿದ್ದಾರೆ, ನೋ ಐ ವಾಸ್ ರೈನಿಂಗ್ ಟಿಲ್ ನೈಟ್ at night. Okay, till at night. Otherwise I dash gone to her house ಅಂತ ಇದೆ. ಸೊ ಇಫ್ ಕ್ಲಾಸ್ ಇದೆ. ಸೊ ರಾಧಿಕಾ ಅವ್ರು ಏನ್ ಕೇಳ್ತಿದ್ದಾರೆ, ಸುಮಾ ನೀನು ಅನು ಮನೆಗೆ ಹೋಗಿದ್ಯಾ ನಿನ್ನೆ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ಸುಮಾ ಇಲ್ಲ
ತಡರಾತ್ರಿವರೆಗೂ ಲೇಟ್ ಎಟ್ ನೈಟ್ ತಡರಾತ್ರಿವರೆಗೂ ಮಳೆ ಆಗ್ತಾ ಇತ್ತು, ಹಾಗಾಗಿ ಹೋಗ್ಲಿಕ್ಕಾಗ್ಲಿಲ್ಲ. ಒಂದು ವೇಳೆ ಮಳೆ ಬಂದಿರಲಿಲ್ಲ ಅಂದ್ರೆ ನಾನು ಅವಳ ಮನೆಗೆ ಹೋಗ್ತಿದ್ದೆ ಅನ್ನೋದು ಮೀನಿಂಗ್ ಆಗತ್ತೆ. ಸೊ ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್ ಆರ್ ಶುಡ್ ನಾಟ್ ಹ್ಯಾವ್ ಅಂತ ಇದೆ. ಸೊ ಫ್ರೆಂಡ್ಸ್ ವುಡ್ ಹ್ಯಾವ್ ಆಗುತ್ತೆ, ಇದೊಂದು ಕ್ಲಾಸ್ ಇದೆ, ಇಫ್ ಕ್ಲಾಸ್ ಕ್ವಶನ್, ಹಾಗಾಗಿ ವುಡ್ ಹ್ಯಾವ್ ಆಗುತ್ತೆ. ಸೊ ಕಮ್ ದ ಫೋರ್ತ್ ಕ್ವಶನ್, ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಸೊ ಕುಕ್ ಹೇಳ್ತಿದ್ದಾರೆ, ವಾಟ್ ಶಾಲ್ ಐ ಕುಕ್ ಫಾರ್ ಅ ಡಿನ್ನರ್ ಟು ನೈಟ್ ಸರ್ ಅಂತ ಕೇಳ್ತಿದ್ದಾರೆ. ಸೊ ಮಾಸ್ಟರ್ ಹೇಳ್ತಿದ್ದಾರೆ, ಪ್ರಿಪೇರ್ ಸಮ್ ಸ್ಪೆಷಲ್ ಡಿಶ್ ಟು ಗೆಸ್ಟ್ಸ್ ಆರ್ ಗೋಯಿಂಗ್ ಟು ಕಮ್ ಫಾರ್ ಡಿನ್ನರ್. ಸೊ ಏನಂತ ಹೇಳ್ತಿದ್ದಾರೆ ಇಲ್ಲಿ, ಸೊ 2 ಗೆಸ್ಟ್ಸ್ ಬರ್ತಾ ಇದ್ದಾರೆ ಮನೆಗೆ, ಸ್ವಲ್ಪ ಏನಾದ್ರು ಪ್ರೀಶಿಯಸ್ ಆಗಿ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಎಲ್ಲಿ ಇನ್ಫಿನಿಟಿವ್ ಇದೆ ಅಂತ, ಓಕೆ, ಇನ್ಫಿನಿಟಿವ್ ಅಲ್ಲ, ಇನ್ಫೈನೈಟ್ ವರ್ಡ್ ಎಲ್ಲಿದೆ ಅಂತ. ಸೊ ಎಲ್ಲಿದೆ ಸ್ನೇಹಿತರೆ ಇನ್ಫೈನೈಟ್ ವರ್ಬು? ಸೊ ನೋಡಿ, ಪ್ರಿಪೇರ್ ಆರ್ ಗೋಯಿಂಗ್ ಟು ಕಮ್, ಕುಕ್ ಟು ಕಮ್ ಆಗತ್ತೆ. ಟು ಕಮ್ ಅನ್ನೋದು ಇಲ್ಲೇನಾಗುತ್ತೆ, ಇನ್ಫೈನೈಟ್ ವರ್ಬ್ ಆಗುತ್ತೆ. ಇನ್ಫಿನಿಟಿವ್ ಅಂತ ಕೂಡ ಕರೀತಾರೆ. ಓಕೆ, ಇನ್ಫೈನೈಟ್ ಅಥವಾ ಇನ್ಫಿನಿಟಿವ್ ವರ್ಬ್. ಸೊ ನೆಕ್ಸ್ಟ್ ಬನ್ನಿ, ಡೂ ಆಸ್ ಡೈರೆಕ್ಟೆಡ್ ಬೈ ಅಂತ ಇದೆ. ಸೊ ಈ ಒಂದು ವರ್ಡ್ ಅಲ್ಲಿ 1 ಸಿಲೆಬಲ್ ಎಲ್ಲಿದೆಯೋ ಅದನ್ನ ನಾವು ಗ್ರೂಪ್ ಅಲ್ಲಿ ಸರ್ಕಲ್ ಹಾಕೋಣ. ಓಕೆನಾ? ಡೂ ಆಸ್ ಡೈರೆಕ್ಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ ಇಸ್ ಹ್ಯಾಸ್ 1 ಸಿಲೆಬಲ್, 1 ಸಿಲೆಬಲ್ ಇರ್ತಕ್ಕಂಥದ್ದು ಯಾವುದು ಅಂತ. ಸೊ ಸ್ನೇಹಿತರೆ, ನಾನು ನಿಮ್ಗೆ ಇಲ್ಲಿ ಸಿಲೆಬಲ್ 1 ಸಿಲೆಬಲ್ ಅಂದ್ರೆ ಏನು, 2 ಸಿಲೆಬಲ್ಸ್ ಅಂತ ಅಂದ್ರೆ ಏನು, ಹೆಂಗ್ ಸೌಂಡ್ ಮಾಡುತ್ತೆ ಎಲ್ಲ ಹೇಳಕ್ಕಾಗಲ್ಲ. ಓನ್ಲಿ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಪ್ರತಿ ಒಂದು ಕ್ವಶನ್ ಚೇಂಜ್ ಆಗ್ತಾ ಇದೆ. ಫಸ್ಟ್ ಏನಿತ್ತು, ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು, ಆಮೇಲೆ ಕ್ವಶನ್ ಟ್ಯಾಗ್ ಇತ್ತು, ಆಮೇಲೆ ಏನ್ ಬಂತು, ಇನ್ಫೈನೈಟ್ ವರ್ಬ್ ಅಥವಾ ಇನ್ಫಿನಿಟಿವ್ ವರ್ಬ್ ಬಂತು. ಸೊ ಈ ರೀತಿ ನಾನು ಪ್ರತಿ ಸಲನೂ ಎಲ್ಲ ನಿಮ್ಗೆ ಟಾಪಿಕ್ ನ ಮಾಡಕ್ಕಾಗಲ್ಲ, ಹಾಗಾಗಿ ಜಸ್ಟ್ ನಮ್ಗೆ ಎಲ್ವೇ ಕ್ವಶನ್ ಆನ್ಸರ್ಸ್ ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಇದಕ್ಕೆ ಇದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಅಲ್ಲಿ ಡಿಸ್ಕವರಿ ಇದೆ, ಕನ್ವರ್ಜೇಷನ್ ಇದೆ, ಪೇಷನ್ಸ್ ಅಂತ ಇದೆ, ಅಂಡ್ ಮೂನ್ ಅಂತ ಇದೆ. ಸೊ ಇದರಲ್ಲಿ ಸಿಂಗಲ್ ಆಗೋದು ಯಾವುದು ಅಂತ ಅಂದ್ರೆ ಮೂನ್ ಅನ್ನೋದು ಸಿಂಗಲ್ ಸಿಲೆಬಲ್ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮ್, ಫ್ರೀ, ಯೂನಿಟಿ ಅಂಡ್ ಪ್ರಾಬ್ಲಮ್. ಸೊ ಯಾವ್ದಾಗುತ್ತೆ ಫ್ರೆಂಡ್ಸ್ ಇಲ್ಲಿ, ಫ್ರೀ ಅನ್ನೋದು ಸಿಂಗಲ್ ಸಿಲೆಬಲ್ ಆಗುತ್ತೆ. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್, ಕಂಬೈನ್ ದ ವರ್ಡ್ ಕಾಲಮ್ ವಿತ್ ಕೊಲಾಕೇಶನ್. ಕಾಲಮ್ ಬಿ, ಕಾಲಮ್ ಎ ಇದೆ, ಕಾಲಮ್ ಬಿ ಇದೆ, ಕೊಲಾಕೇಶನ್ ವರ್ಡ್ಸ್ ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿ ಕೊಲಾಕೇಶನ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಪೇಪರ್ GPT 2 ಅಲ್ಲಿ ನೋಡಿದ್ರೆ ಎಷ್ಟು ಕ್ವಶನ್ಸ್ ಬಂದಿದೆ, ತುಂಬಾ ಕ್ವಶನ್ಸ್ ಬಂದಿದೆ, ಹಾಗಾಗಿ ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಮ್ಯೂಟಿನಿಯಸ್ ಯಾವುದಕ್ಕೆ ಒಂದು ಕೊಲಾಕೇಶನ್ ವರ್ಡ್ ಆಗುತ್ತೆ? ಬ್ಯಾಲೆನ್ಸ್ ಕಾ, ಲ್ಯಾಂಡ್ಸ್ಕೇಪ್ ಕಾ, ಥಾಟ್ಸ್ ಕಾ ಅಥವಾ ರೆಸಿಪಿಗ? ಸೊ ಯಾವುದಕ್ಕಾಗತ್ತೆ ಅಂತ ಅಂದ್ರೆ ಥಾಟ್ಸ್ ಆಗುತ್ತೆ ನೋಡಿ, ಥಾಟ್ಸ್ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಫಾಸ್ಟ್, ಇದು ಈಸಿ ರೀ, ಫಾಸ್ಟ್ ಫುಡ್ ಆಗುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟೇಬಲ್ ಆರ್ಟಿಕಲ್ ಅಂತ ಇದೆ. ದೇರ್ ಸಿಂಗಿಂಗ್ ಚೇಂಜಸ್ ಟು ಡ್ಯಾಶ್ ರೋರ್ ಅಂತ ಇದೆ. ಸೊ ಏನಾಗುತ್ತೆ, ಅಂತ ಆಗುತ್ತೆ, ರೋರ್ ಅಂತ ಆಗುತ್ತೆ, ರೋರ್ ಆಗುತ್ತೆ. ಓಕೆ, ಸೊ ಟುಡೇ ಯು ಆರ್ ಡ್ಯಾಶ್ ಏಬಲ್ ಬಾಡೀಸ್, ಸಿ ಮ್ಯಾನ್ ಅಂಡ್ ನೋ ಮೋರ್ ಅಂತ ಇದೆ. ಸೊ ಏನ್ ಬರುತ್ತೆ ಸ್ನೇಹಿತರೆ ಇಲ್ಲಿ, ಆನ್ ಬರುತ್ತೆ. ಆನ್ ಯಾಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆನ್ ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ ಓವಲ್ ಸೌಂಡ್ ಇದೆ. ಓಕೆ, ಡ್ಯಾಶ್ ಹಿಮಾಲಯಾಸ್ ಇನ್ ದ ನಾರ್ತ್ ಆಫ್ ಅವರ್ ಕಂಟ್ರಿ. ಸೊ ಯಾವಾಗ್ಲೂ ಕೂಡ ನಾವು ಯುನಿಕ್ ಆಗಿರೋದು, ಇಡೀ ಪ್ರಪಂಚದಲ್ಲೇ ಸಿಂಗಲ್ ಒಂದೊಂದು ಇರೋದನ್ನ ನಾವು ಏನು ಯೂಸ್ ಮಾಡ್ತೀವಿ, ದ ಅಂತ ಯೂಸ್ ಮಾಡ್ತೀವಿ. ಓಕೆ, ಡೆಫಿನೆಟ್ ಆರ್ಟಿಕಲ್ ಇದು. ಓಕೆ, ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲ, ಡೆಫಿನೆಟ್ ಆರ್ಟಿಕಲ್ ಆಗಿರೋದ್ರಿಂದ ದ ಯೂಸ್ ಮಾಡ್ತಾ ಇದೀವಿ, ದ ಹಿಮಾಲಯಾಸ್. ಓಕೆ, ನೆಕ್ಸ್ಟ್, ಲಾಯಲಿಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಡ್ಯಾಶ್ ಔಟ್ ಗೋಯಿಂಗ್ ಟೈರ್ಡ್ ಅಂತ ಇದೆ. ಸೊ ಇದಕ್ಕೆ ಆನ್ ಬರುತ್ತೆ ಸ್ನೇಹಿತರೆ. ಆನ್ ಯಾಕೆ ಬರುತ್ತೆ ಅಂತ ಅಂದ್ರೆ ಇದು ಓವೆಲ್ ಇದೆ, ಓವೆಲ್ ಇದೆ ಅದಕ್ಕೆ. ಸೊ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್. ಸೊ ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ವಿಡಿಯೋಗೆ. ನಾನು ತುಂಬಾ ಕಷ್ಟಪಟ್ಟು
ಎಲ್ಲಾನು ರೆಡಿ ಮಾಡ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ. ಚಂದ ಬರ್ಲಿಲ್ಲ ಅಲ್ರಿ ಇದು? ಪರವಾಗಿಲ್ಲ. ಓಕೆ, ಸೊ ಎಲ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡಿದಾಗ ನನ್ನ ತರಗತಿ ಕೂಡ ಜಾಸ್ತಿ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮೋಟಿವೇಶನ್ ಸಿಗುತ್ತೆ. ಸುಮ್ಮನೆ ನೋಡ್ತಾ ಹೋದ್ರೆ ನಿಮ್ಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಮತ್ತೆ. ಓಕೆನಾ? ಹಾ, ಎಲ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ LBA ಕ್ವಶನ್ ಆನ್ಸರ್ಸ್ಗೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಕಮಿಂಗ್ ಟು ದ ಟಾಪಿಕ್, ಸುಟೇಬಲ್ ಲಿಂಕರ್ ಬಗ್ಗೆ ಮಾತಾಡ್ತಾ ಇದೀವಿ. ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಡ್ಯಾಶ್ ಡೆತ್ ಅಂತ ಇದೆ. ಸೊ ಏನಾಗುತ್ತೆ ರೀ ಅಲ್ಲಿ? ಐಂಡ್ ಅಂತ ಆಗುತ್ತೆ ಫ್ರೆಂಡ್ಸ್. ಐಂಡ್ ಅಂತ ಆಗತ್ತೆ. ಐಂಡ್ ಅಂತ ಬರುತ್ತೆ. ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಮೀ ಅಂಡ್ ಡೆತ್ ಅಂತ ಆಗತ್ತೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. fill in the blanks with the prepositions. ಸೊ ಯಾರೆಲ್ಲ ಟೀಚರ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಲ್ಲ ಸ್ನೇಹಿತರೆ, ಇದು ಮಾತ್ರ ಬಹ್ಯಾಟ್ ಬಂದ್ಬಿಡ್ಬೇಕು ನೋಡ್ರಿ ನಿಮ್ಗೆ. ಓಕೆ, ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದ ಕ್ವಶನ್ಸ್ ಬರುತ್ತೆ. ಜಾಸ್ತಿ 9th 10th ಅಲ್ಲೇ ಕ್ವಶನ್ಸ್ ಆಗಿದೆ ರೀ. 9th ಮತ್ತು 10th ಅಲ್ಲೇ ಜಾಸ್ತಿ ಕ್ವಶನ್ ಆಗಿದೆ. ಹಾಗಾಗಿ ಸ್ವಲ್ಪ ನೀವು ಇದನ್ನ PDF ನ ತಗೊಳ್ಳಿ. PDF ತಗೊಂಡು ಪ್ರಾಕ್ಟೀಸ್ ಮಾಡಿ ಡೈಲಿ. ಓಕೆ, ಹಾ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ? ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಡ್ಯಾಶ್ ಫ್ಲೈ ಬೈ ಡೇ. ಓಕೆ, ಸೊ ಏನಾಗುತ್ತೆ? ಟು ಫ್ಲೈ ಅಂತ ಆಗತ್ತೆ ಫ್ರೆಂಡ್ಸ್. ಟು ಫ್ಲೈ ಅಂತ ಆಗತ್ತೆ. ಎಕ್ಸ್ಪ್ಲೇಷನ್ ಮಾಡ್ತಾ ಕೂತ್ರೆ ನಿಮ್ಗೆ 2 hours ಆಗತ್ತೆ ಇದು. ದ ಸಂಟ್ ಮೇರಿಯಾ ವಿಲ್ ಬಿ ದ ಲೈಟರ್ ಡ್ಯಾಶ್ ಈಸ್ ಕ್ರಿಕ್ಸ್ ಅಂತ ಇದೆ. ಓಕೆ, ಏನಾಗತ್ರಿ? ಫಾರ್ ಆಗುತ್ತೆ ಫ್ರೆಂಡ್ಸ್. ಫಾರ್ ಆಗುತ್ತೆ. ಓಕೆ, so third one, there was a great deal dash conversation but Rain and his family. Okay, ಸೊ ಏನ್ ಕ್ವಶನ್ ಏನಾಗುತ್ತೆ ಹೇಳಿ ನೋಡೋಣ. ಸ್ವಲ್ಪ ನೀವು ಕೂಡ ಟ್ರೈ ಮಾಡಿ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. There was a great deal of conversation about Rain and his family. So fourth question, the sun rises in the east. ಇದು ವೆರಿ ಈಸಿ. ಇನ್ ದ ಈಸ್ಟ್ ಅಲ್ರಿ? Good. This one very easy. So fifth question, we will meet at 5 o'clock. ಇದು ಕೂಡ easy. So the park is dash my house. Near my house ಅಂತ ಆಗತ್ತೆ. Near my house ಅಂತ ಆಗತ್ತೆ. The teacher is standing dash the student. ಏನಾಗತ್ತೆ ರೀ? among ಆಗತ್ತೆ. ಓಕೆ, ಸೊ 7th ಕ್ವಶನ್ ಅಲ್ವಾ? ಅಮಾಂಗ್ ಅಂತ ಆಗತ್ತೆ ನೋಡಿ. ಅಮಾಂಗ್ ಅಂತ ಆಗತ್ತೆ. ಸುಮ್ಮನೆ ಆನ್ಸರ್ ಮಾಡ್ತೀನಿ. 8th ಕ್ವಶನ್ಗೆ ಏನಾಗುತ್ತೆ? ದ ಎಕ್ಸಾಮ್ ಈಸ್ ಶೆಡ್ಯೂಲ್ಡ್ ಡ್ಯಾಶ್ ಟುಮಾರೋ. ಫಾರ್ ಟುಮಾರೋ. ಸ್ವಲ್ಪ ನೀವು ಕೂಡ ಏನ್ ಮಾಡಿಸ್ಬೇಕು? ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಕರೆಕ್ಟೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್, ದ ಹೋಟೆಲ್ ಈಸ್ ಲೊಕೇಟೆಡ್ ಡ್ಯಾಶ್ ದ ಬೀಚ್. ದ ಹೋಟೆಲ್ ಏನಾಗುತ್ತೆ? ಬೈ ಬರುತ್ತೆ. ಲೊಕೇಟೆಡ್ ಬೈ ದ ಬೀಚ್ ಅಂತ ಆಗುತ್ತೆ. ಓಕೆ, ಸೊ 10th ಕ್ವಶನ್, ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಡ್ಯಾಶ್ ದ ಸೋಫಾ. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಡ್ಯಾಶ್ ಆಫ್ ದ ಸೋಫಾ. ದ ಸೋಫಾ. ಓಕೆ, ಏನಾಗುತ್ತೆ ರೀ 10th ಕ್ವಶನ್? ಅಬೌವ್ ದ ಸೋಫಾ. ಸೋಫಾದ ಮೇಲೆ ಅಲ್ವಾ? ಸೊ ಅಬೌವ್ ದ ಸೋಫಾ ಆಗುತ್ತೆ. ಅಬೌವ್ ದ ಸೋಫಾ. ಸೊ ನೋಡಿ, ವಿ ವೆಂಟ್ ಡ್ಯಾಶ್ ಅ ವಾಕ್ ಇನ್ ದ ಪಾರ್ಕ್. ಏನಾಗುತ್ತೆ? ಫಾರ್ ಆಗುತ್ತೆ. ಫಾರ್ ಆಗುತ್ತೆ. ಮೌಸ್ ಇಂದ ಕ್ಲಿಯರ್ ಬರಲ್ಲ ರೀ, ಅದಕ್ಕೆ ಸುಮ್ಮನೆ ನಾನು ರೀಡ್ ಮಾಡ್ತಾ ಹೋಗ್ತೀನಿ. ಸೊ 12th ಕ್ವಶನ್, ದ ವಿಲೇಜ್ ಈಸ್ ಸರೌಂಡೆಡ್ ಡ್ಯಾಶ್ ಹಿಲ್ಸ್. ಸರೌಂಡೆಡ್ ಡ್ಯಾಶ್ ಹಿಲ್ಸ್ ಅಂದ್ರೆ ಬೈ ಹಿಲ್ಸ್ ಅಂತ ಆಗುತ್ತೆ ಫ್ರೆಂಡ್ಸ್. ಬೈ ಹಿಲ್ಸ್ ಅಂತ ಆಗುತ್ತೆ. ನೆಕ್ಸ್ಟ್, ದ ಗಿಫ್ಟ್ ಈಸ್ ಹಿಡನ್ ಡ್ಯಾಶ್ ದ ಕರ್ಟನ್ ಅಂತ ಇದೆ. ಏನಾಗುತ್ತೆ? ಬಿಹೈಂಡ್ ಅಂತ ಆಗುತ್ತೆ. ಓಕೆ, ಬಿಹೈಂಡ್ ಆಗುತ್ತೆ.
ಸೊ ನೆಕ್ಸ್ಟ್ ಕ್ವಶನ್, ದ ಬ್ರಿಡ್ಜ್ ಸ್ಪ್ಯಾನ್ಸ್ ಡ್ಯಾಶ್ ದ ರಿವರ್. ಏನಾಗುತ್ತೆ ರೀ? ಅಂಡರ್ ದ ಬ್ರಿಡ್ಜ್. ವೆರಿ ಗುಡ್, ಅಂಡರ್ ದ ಬ್ರಿಡ್ಜ್ ಆಗುತ್ತೆ. ಇಲ್ಲೊಬ್ಬರು ಆನ್ಸರ್ ಹೇಳ್ತಿದ್ದಾರೆ ನೋಡಿ ಕರೆಕ್ಟ್ ಆಗಿ, ಅಂಡರ್ ದ ಬ್ರಿಡ್ಜ್ ಆಗುತ್ತೆ. ಗುಡ್. ಸೊ ದ ಬ್ರಿಡ್ಜ್ ಇಲ್ಲಿದೆ, ಸಾರಿ ಅಂಡರ್ ಇಲ್ಲಿ ಆಗ್ಬೇಕ್ರಿ, ಅದಕ್ಕೆ ನಾನು ಬರ್ಲಿಕ್ಕೆ ಹೋಗ್ತಿಲ್ಲ ರೀ. ನೆಕ್ಸ್ಟ್, ದ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಡ್ಯಾಶ್ ಫ್ರೈಡೆ. ಆನ್ ಫ್ರೈಡೆ ಆಗುತ್ತೆ. ದ ಬ್ಯಾಗ್ ಈಸ್ ಡ್ಯಾಶ್ ದ ಚೇರ್. ದ ಬ್ಯಾಗ್ ಈಸ್ ಡ್ಯಾಶ್ ದ ಚೇರ್ ಅಂತ ಇದೆ. ಸೊ ಅಂಡರ್ ದ ಚೇರ್ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ ರೀ? ಅಂಡರ್ ದ ಚೇರ್ ಆಗುತ್ತೆ. ನೆಕ್ಸ್ಟ್, ದ ಫ್ಯಾಮಿಲಿ ವೆಂಟ್ ಡ್ಯಾಶ್ ಅ ಟ್ರಿಪ್ ಟು ಗೋವಾ. ಆನ್ ಆಗುತ್ತೆ ನೋಡಿ, ಆನ್ ಆಗುತ್ತೆ. ಆನ್ ಅ ಟ್ರಿಪ್. ಒಂದು ನಿಮಿಷ ರೀ, ಯಾಕೋದು ಡೌಟ್ ಇದೆ ನನಗೆ. ಯಾವುದು 17th ಕ್ವಶನ್. ದ ಫ್ಯಾಮಿಲಿ ವೆಂಟ್ ಆನ್ ಅ ಟ್ರಿಪ್ ಟು ಗೋವಾ. ಆನ್ ಆಗುತ್ತೆ ರೀ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಟೀಚರ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಸ್ಟೂಡೆಂಟ್ಸ್. ವಿತ್ ದ ಸ್ಟೂಡೆಂಟ್ಸ್ ರೀ. ವಿತ್ ದ ಸ್ಟೂಡೆಂಟ್ಸ್ ಆಗುತ್ತೆ. ವಿತ್ ದ ಸ್ಟೂಡೆಂಟ್ಸ್ ಆಗುತ್ತೆ. ನೆಕ್ಸ್ಟ್, ದ ನ್ಯೂ ಎಂಪ್ಲಾಯ್ ವಾಸ್ ನರ್ವಸ್ ಡ್ಯಾಶ್ ದ ಮೀಟಿಂಗ್. ಸೊ ಯಾಕೆ ಇವರು ನರ್ವಸ್ ಆಗಿದ್ದಾರೆ ಅಂದ್ರೆ ಅಬೌಟ್ ಅಂತ ಆಗತ್ತೆ. ಅಬೌಟ್ ದ ಮೀಟಿಂಗ್ ಆಗುತ್ತೆ. ಓಕೆ, ಅಬೌಟ್ ದ ಮೀಟಿಂಗ್. ನೆಕ್ಸ್ಟ್, ದ ಸಿಟಿ ಈಸ್ ಫೇಮಸ್. ದ ಸಿಟಿ ಈಸ್ ಫೇಮಸ್ ಡ್ಯಾಶ್ ಇಟ್ಸ್ ಹಿಸ್ಟೋರಿಕಲ್ ಲ್ಯಾಂಡ್ಮಾರ್ಕ್. ಹಿಸ್ಟೋರಿಕಲ್ ಲ್ಯಾಂಡ್ಮಾರ್ಕ್ ಫಾರ್ ಆಗುತ್ತೆ. ಫಾರ್ ಇಟ್ಸ್ ಹಿಸ್ಟೋರಿಕಲ್ ಲ್ಯಾಂಡ್ಮಾರ್ಕ್ ಅಂತ ಆಗುತ್ತೆ. ಗುಡ್. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್, ಶಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ಇದು ಹೇಳಿ, ತುಂಬಾ ಈಸಿ. ಹೇಳ್ತೀರಾ? ನೀವು ಹೇಳಿ ನೋಡೋಣ. ಎಟ್ ಅಂತ ಆಗುತ್ತೆ. ಎಟ್ ಅಂತ ಆಗುತ್ತೆ. ಗುಡ್. ಸ್ವಲ್ಪ ನಿಮ್ಗೆ ಲೈವ್ ಕ್ಲಾಸಸ್ ತಗೋಬೇಕಾಗಿದೆ, ನಂಗೆ ತಗೋತೀನಿ. ನಿಮ್ಮ ಆನ್ಸರ್ ಕಾಣಿಸುತ್ತಲ್ಲ ನಂಗೆ, ಅದಕ್ಕೆ. ಡ್ಯಾಶ್ ದ ಬುಕ್ ಬಿಲಾಂಗ್ಸ್ ಡ್ಯಾಶ್ ಮೈ ಸಿಸ್ಟರ್. ದ ಬುಕ್ ಬಿಲಾಂಗ್ಸ್ ಡ್ಯಾಶ್ ಮೈ ಸಿಸ್ಟರ್ ಅಂತ ಇದೆ. ಸೊ ಟು ಮೈ ಸಿಸ್ಟರ್ ಅಂತ ಆಗುತ್ತೆ. ದ ಸ್ಟೋರ್ ಈಸ್ ಓಪನ್ ಡ್ಯಾಶ್ ಮಂಡೇ ಟು ಸ್ಯಾಟರ್ಡೆ. ಫ್ರಮ್ ಮಂಡೇ ಟು ಸ್ಯಾಟರ್ಡೆ ಆಗುತ್ತೆ ರೀ. ಫ್ರಮ್ ಮಂಡೇ ಟು ಸ್ಯಾಟರ್ಡೆ ಆಗುತ್ತೆ. Fill in the blanks with the appropriate tense. Verb given in the brackets ಅಂತ ಇದೆ, ನೋಡೋಣ ಏನಾಗುತ್ತೆ. ಓಕೆ, ಸೊ ಪೂರ್ಣಿಮಾ ಈಸ್ ಅ ಲೈವ್ಲಿ ವುಮೆನ್. ಶಿ ಲವ್ ವಿಸಿಟಿಂಗ್ ಬೀಚಸ್ ಅಂತ ಇದೆ. ಲವ್ ಆಗಲ್ಲ ರೀ, ಲವ್ಸ್ ಆಗುತ್ತೆ. ಯಾಕಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಈಸ್ ಇದೆ ನೋಡಿ, ಈಸ್ ಇದೆ. ಅದಾದ್ಮೇಲೆ ಇದೊಂದು ಹ್ಯಾಬಿಟ್ ಅವ್ರದ್ದು, ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸ್ ಹೇಳ್ಬೇಕಾಗುತ್ತೆ. ಲವ್ಸ್ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್. ಜಸ್ಟ್ ಅಂಡರ್ಲೈನ್ ವರ್ಡ್ ಹೋಗೊಂಡ್ರ ಹಾನೆಸ್ಟಿ. ಹಾನೆಸ್ಟಿ ಅಂದ್ರೆ ಏನ್ರಿ? ಅದೊಂದು ನೌನ್ ಆಗಿದೆ. ನೌನ್ ಆಗಿದೆ. ಅಗ್ಲಿ, ಅಗ್ಲಿ ಏನಾಗತ್ರಿ? ಅಡ್ಜೆಕ್ಟಿವ್ ಆಗುತ್ತೆ. ಅಂಡ್ ದೆನ್ ಅಬಂಡ್ಮೆಂಟ್ ಅಂತ ಇದೆ ರೀ, ಇದು ಕೂಡ ನಿಮ್ಗೆ ಅಡ್ಜೆಕ್ಟಿವೇ ಆಗುತ್ತೆ. ಓಕೆ, ಸೊ ವಿ ಅಂದ್ರೆ ಪ್ರನೌನ್. ಫೈನೈಟ್ಲಿ ಅಂತ ಅಂದ್ರೆ ಏನಾಗತ್ರಿ? ಫೈನೈಟ್ಲಿ ಅಂತ ಅಂದ್ರೆ adverb. ವೆರಿ ಗುಡ್. ಅಂಡ್ ಲಾಸ್ಟ್ಲಿ ಆರ್ಡರ್ ಅಂದ್ರೆ ನೌನ್. ನೆಕ್ಸ್ಟ್ ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ದ ಕಂಪ್ಯೂಟರ್ ಈಸ್ ಅ ವಂಡರ್ಫುಲ್ ಡ್ಯಾಶ್ ಆಫ್ ಚಾರ್ಲ್ಸ್ ಬ್ಯಾಬೇಜ್. ಅವರು ಇನ್ವೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? ಇನ್ವೆನ್ಷನ್ ಅಂತ ಆಗುತ್ತೆ. ವೆರಿ ಗುಡ್. ಇನ್ವೆನ್ಷನ್ ಅಂತ ಆಗುತ್ತೆ. ಇನ್ವೆನ್ಷನ್ ಆಗುತ್ತೆ. ಓಕೆ, ಸೊ 13th ಕ್ವಶನ್, use the word water as a verb in the sentence. I am watering the plants every day. Watering the plant ಅಂದ್ರೆ ಏನಾಗುತ್ತೆ? ಅದು ವರ್ಬ್ ಆಗುತ್ತೆ ನೋಡಿ. ವಾಟರಿಂಗ್ ಅಂದ್ರೆ ನೀರನ್ನ ಹಾಕೋದು. ಸೊ ವಾಟರ್ ಅನ್ನೋದು ನೌನ್ ಆಗುತ್ತೆ. ವಾಟರಿಂಗ್ ಅಂತ ಅಂದ್ರೆ ಅದು ವರ್ಬ್ ಆಗುತ್ತೆ. ಸೊ ಅದನ್ನ ಇಟ್ಕೊಂಡು ಒಂದು ಸೆಂಟೆನ್ಸ್ ಮಾಡ್ಬೇಕಷ್ಟೇ. ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಇದೆ. ಊಟಿ ಈಸ್ ಕೂಲರ್ ದೆನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? ಊಟಿ ಈಸ್ ದ
ಕೂಲೆಸ್ಟ್ ಪ್ಲೇಸ್ ಇನ್ ದ ಇಂಡಿಯಾ ಅಂತ ಆಗುತ್ತೆ. ಊಟಿ ಈಸ್ ದ ಬರ್ಬೇಕಿಲ್ಲಿ, ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಆಗತ್ತೆ. ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಫ್ರೇಸಸ್ ವರ್ಬ್ಸ್ ತುಂಬಾ ಇಂಪಾರ್ಟೆಂಟ್. 20 ಫ್ರೇಸಸ್ ಇದಾವೆ ನೋಡ್ರಿ ಇಲ್ಲಿ. ಇದಕ್ಕೆ ನಮ್ಗೆ 20 ನಿಮಿಷ ಬೇಕು. ಓಕೆನಾ? ಎಸ್, ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ಕ್ವಶನ್ಸ್ ಕೂಡ ಇಲ್ಲಿಂದೇ ಬರೋದ್ರಿಂದ ನಿಮ್ಗೆ ತುಂಬಾ ಏನಂತಂದ್ರೆ ಈಸಿ ಫ್ರೆಂಡ್ಸ್. ಅಂಡ್ ಅವಾಗ ಎಲ್ಲ ನಾ ಏನ್ ಹೇಳ್ತೀನಲ್ಲ ಎಲ್ಲವನ್ನು ಮೆಲ್ಕ್ ಹಾಕ್ತಾ ಇರ್ಬೇಕು. ಇಲ್ಲ ಕ್ಲಾಸ್ನೇ ನೀವು ರಿಪೀಟ್ ಆಗಿ ನೋಡ್ಬೇಕು. ಹೇಗಾದ್ರೂ ಮಾಡ್ಬೇಕು, ಟೋಟಲಿ ನಮ್ಗೆ ಆನ್ಸರ್ ಬರ್ಬೇಕ್ರಿ, ಅದು ಇಂಪಾರ್ಟೆಂಟ್ ನಮ್ಗೆ. ಓಕೆ, ಹಾ, ಒಂದ್ ನಿಮಿಷ ಇರ್ರಿ, ಒಂದ್ ಸೆಕೆಂಡ್ ನೀರು ಕುಡಿತೀನಿ. ಒಂದೇ ನಿಮಿಷ ಫ್ರೆಂಡ್ಸ್. ಓಕೆ, ಸೊ ಆರ್ ಯು ರೆಡಿ? 20 ಫ್ರೇಸಸ್ ಇದೆ ರೀ. ಹೈಯೆಸ್ಟ್ ಇಲ್ಲೇ ಇರ್ಬೋದು ಅನ್ಕೋತೀನಿ ನಾನು. ಇಡೀ ಒಂದು ಗ್ರಾಮರ್ ಪಾರ್ಟ್ ಅಲ್ಲಿ ಹೈಯೆಸ್ಟ್ ಫ್ರೇಸಸ್ ವರ್ಬ್ಸ್ ಇಲ್ಲೇ ಇರ್ಬೋದು ಅನ್ಕೋತೀನಿ ನಾನು. ಅಷ್ಟು ಫ್ರೇಸಸ್ ಇದೆ ಇದರಲ್ಲಿ. ಅಂಡ್ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡ್ಬೋದು ಈ ಕ್ವಶನ್ಸ್ನ ಇಟ್ಕೊಂಡು. ಸೊ ಈ ಕ್ವಶನ್ಸ್ನ ಹೀಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸಲ ನಾನು ಇದರ ಮೇಲೆ ಯೂಟ್ಯೂಬ್ ಅಲ್ಲಿ ಲೈವ್ ಕ್ಲಾಸ್ ತಗೋತೀನಿ ಶೋರ್. ಯಾಕಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದದು. ಸೊ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, ಆಫ್ಟರ್ ದ ಗೇಮ್ ಎವ್ರಿ ಒನ್ ವಾಸ್ ಟು ಟೈರ್ಡ್ ಟು ಡ್ಯಾಶ್. ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಗೇಮ್ ಆದ್ಮೇಲೆ ಎಲ್ಲರಿಗೂ ಕೂಡ ಏನಾಗಿತ್ತು ಅಂತಂದ್ರೆ ಟಯರ್ಡ್ ಆಗಿತ್ತು. ಸೊ ಕಂಟಿನ್ಯೂ ಅನ್ನೋದು ಯಾವುದು ಒಂದು ಫ್ರೇಸಲ್ ವರ್ಬ್ ಮೀನಿಂಗ್ ಕೊಡುತ್ತೆ ಕಂಟಿನ್ಯೂ ಅನ್ನೋದು. ಸೊ ಗಿವ್ ಅಪ್, ಬ್ರೇಕ್ ಡೌನ್, ಟೇಕ್ ಅಪ್, ಕ್ಯಾರಿ ಆನ್. ಸೊ ಫ್ರೆಂಡ್ಸ್, ಯಾವುದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ನೀವು ವಿಡಿಯೋ ಪಾಸ್ ಮಾಡಾಕಿ. ಸೊ ಇಲ್ಲಿಂದ ಲೈವ್ ಕ್ಲಾಸ್ ಮಾಡ್ತಾ ಹೋಗೋಣ. ಇಂಟ್ರಾಕ್ಷನ್ಸ್ ಇರುತ್ತೆ, ನೀವು ಕೂಡ ಕರೆಕ್ಟ್ ರೈಟ್ ಆನ್ಸರ್ ಕೂಡ ಹಾಕ್ತೀರಾ. ಸೊ ಹಂಗಾಗಿ ನಮಗೂ ಕೂಡ ಖುಷಿ ಆಗತ್ತೆ. ಓಕೆ, ಸೊ ಕ್ಯಾರಿ ಆನ್ ಆಗುತ್ತೆ. ವೆರಿ ಗುಡ್, ಕ್ಯಾರಿ ಆನ್ ಆಗತ್ತೆ. ಕ್ಯಾರಿ ಆನ್ ಅಂದ್ರೆ ಕಂಟಿನ್ಯೂ ಅನ್ನೋ ಮೀನಿಂಗ್ ನ ಕೊಡುತ್ತೆ. ಹಾಗಾಗಿ ಕ್ಯಾರಿ ಆನ್ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಬನ್ನಿ ಸೆಕೆಂಡ್ ಕ್ವಶನ್ ನೋಡೋಣ. ಹಿ ಡ್ಯಾಶ್ ಹಿಸ್ ಜಾಬ್ ಬಿಕಾಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಸೊ ಲೆಫ್ಟ್ ಅನ್ನೋ ಮೀನಿಂಗ್ ಯಾವ್ದು ಕೊಡುತ್ತೆ? ಟುಕ್ ಆಫ್, ಬ್ರೋಕನ್ ಡೌನ್, ಗೇವ್ ಅಪ್, ಬ್ರಾಟ್ ಅಪ್. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಗೇವ್ ಅಪ್ ಅಂತ ಆಗುತ್ತೆ ಸ್ನೇಹಿತರೆ. ಸೊ ಗೇವ್ ಅಪ್. ಸೊ ಅವ್ರ ಜಾಬ್ಗೆ ಏನ್ ಮಾಡಿದ್ದಾರೆ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅಲ್ಲಿಂದ ಲೆಫ್ಟ್ ಆಗಿದ್ದಾರೆ, ಬಿಟ್ಬಿಟ್ಟಿದ್ದಾರೆ, ಗೇವ್ ಅಪ್ ಆಗುತ್ತೆ. ಸೊ ಥರ್ಡ್ ಕ್ವಶನ್, ದ ಫೈರ್ ಮ್ಯಾನ್ ಮ್ಯಾನೇಜ್ ಟು ಡ್ಯಾಶ್ ದ ಫೈರ್ ಬಿಫೋರ್ ಇಟ್ ಸ್ಪ್ರೆಡ್. ಏನಾಗುತ್ತೆ? ಸೊ ಪುಟ್ ಔಟ್, ಟೇಕ್ ಆಫ್, ಟರ್ನ್ ಆನ್, ಸೆಟ್ ಅಪ್. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಪುಟ್ ಔಟ್ ಆಗುತ್ತೆ ನೋಡಿ, ಪುಟ್ ಔಟ್ ಆಗುತ್ತೆ. ಇದು ಕ್ವಶನ್ ಆಗಿತ್ತು ಸ್ನೇಹಿತರೆ. ಸೊ ಇದಕ್ಕೊಂದು ಸ್ಟಾರ್ ಆಗಿಟ್ಕೊಳ್ಳಿ. ಓಲ್ಡ್ ಕ್ವಶನ್ ಅಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಇದಾಗಿದ್ದು. ಸೊ ಫೋರ್ತ್ ಕ್ವಶನ್, ಹಿ ಡ್ಯಾಶ್ ಹಿಸ್ ಶೂಸ್ ಬಿಫೋರ್ ಎಂಟರಿಂಗ್ ದ ಟೆಂಪಲ್. ಸೊ ಟೆಂಪಲ್ ಹೋಗೋದ್ರ ಹೊರಗೆ ನಾವ್ ಏನ್ ಮಾಡ್ತೀವಿ, ನಮ್ ಶೂನ ರಿಮೂವ್ ಮಾಡ್ತೀವಿ. ಸೊ ರಿಮೂವ್ ನ ಮೀನಿಂಗ್ ಯಾವ ಒಂದು ಫ್ರೇಸ್ ವರ್ಕ್ ಕೊಡುತ್ತೆ? ಟುಕ್ ಓವರ್, ಟುಕ್ ಅವೇನ, ಟುಕ್ ಅಫ್, ಟುಕ್ ಇನ್ನ. ಸೊ ಟುಕ್ ಆಫ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಟುಕ್ ಆಫ್. ಇದೆಲ್ಲಾನು ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತ್ರಿ. ಇವೆಲ್ಲಾನು ಫ್ರೇಸಲ್ ವರ್ಬ್ ನ ಒಂದೇ ಕಡೆ ಒಂದು ಮ್ಯಾಕ್ಸಿಮಮ್ 50 ಫ್ರೇಸಲ್ ವರ್ಬ್ ತಗೊಂಡು ಪ್ರತಿದಿನ ನೋಡ್ತಾ ರೀಡ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರಿ ಪರ್ಫೆಕ್ಟ್ ಆಗ್ತೀರಾ. ಫಿಫ್ತ್ ಕ್ವಶನ್, ಶಿ ಡ್ಯಾಶ್ ಹರ್ ಗ್ರ್ಯಾಂಡ್ ಮದರ್ ಆಫ್ಟರ್ ಸ್ಕೂಲ್ ಎವ್ರಿ ಡೇ. ಸೊ ಲುಕ್ ಅಪ್, ಲುಕ್ಸ್ ಆಫ್ಟರ್, ಲುಕ್ಸ್ ಇಂಟು, ಲುಕ್ಸ್ ಫಾರ್. ಸೊ ಯಾವ್ದಾಗುತ್ತೆ? ಫಿಫ್ತ್ ಕ್ವಶನ್ಗೆ ಲುಕ್ಸ್ ಆಫ್ಟರ್ ಆಗುತ್ತೆ. ನಿಮ್ಗೆ ಯಾವಾಗ ಹೇಳ್ತಾ ಇರ್ತೀನಿ ನಾನು, ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಳಕ್ ಆಗಲ್ಲ ಅಂತ. ಸೊ ನೆಕ್ಸ್ಟ್ ಒನ್, ದೇ ಡ್ಯಾಶ್ ಆನ್ ದೇರ್ ಜರ್ನಿ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ದೇ ಡ್ಯಾಶ್ ಆನ್ ದ ಜರ್ನಿ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಇದೆ. ಸೊ ಸೆಟ್ ಔಟ್, ಪುಟ್ ಔಟ್, ಕಾಲ್ ಆಫ್, ಗೋ ಆನ್. ಸೊ ಯಾವ್ದು ಇದಕ್ಕೆ ಆನ್ಸರ್ ಆಗತ್ತೆ? ಸೆಟ್ ಔಟ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಸೆಟ್ ಔಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್,
ವಿ ಶುಡ್ ನಾಟ್ ಡ್ಯಾಶ್ ಅವರ್ ಓಲ್ಡ್ ಫ್ರೆಂಡ್ಸ್. ಫರ್ಗೆಟ್ ಅನ್ನೋ ಮೀನಿಂಗ್ ಯಾವ್ದು ಕೊಡುತ್ತೆ? ಬ್ರಿಂಗ್ ಅಪ್, ಕಾಲ್ ಆಫ್, ಗಿವ್ ಅಪ್, ಲುಕ್ ಡೌನ್ ಆನ್. ಲುಕ್ ಡೌನ್ ಆನ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಸೊ ಲುಕ್ ಡೌನ್ ಆನ್ ಅಂತ ಆಗಿದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಸೊ ನಾವು ನಮ್ಮ ಸ್ನೇಹಿತರನ್ನ ವಿ ಶುಡ್ ನಾಟ್ ಲುಕ್ ಡೌನ್ ಆನ್ ಅವರ್ ಓಲ್ಡ್ ಫ್ರೆಂಡ್ಸ್, ಮರಿಬಾರ್ದು ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಕಮಿಂಗ್ ಟು ದ 8th question, he dashed the offer because he got a better one. ಸೊ ರಿಫ್ಯೂಸ್ಡ್ ಮೀನಿಂಗ್ ಕೊಡೋದು ಯಾವುದು ಅಂತ. ಸೊ ನೋಡಿ ಇಷ್ಟೆಲ್ಲ ಕ್ವಶನ್ಸ್ ಫ್ರೆಂಡ್ಸ್, ಇದು ಎಲ್ಲಿಂದ ಎಷ್ಟು ನಿಮಿಷ ಆಯ್ತ್ರಿ? ಸೊ ಇಷ್ಟು ಮಾಡ್ಬೇಕಂದ್ರೆ ನಿಜ ಹೇಳ್ತೀನಿ, ಬೇರೆ ಬೇರೆ ಎಲ್ಲಾ ಕಡೆ ಕ್ಲಾಸಸ್ ಇರುತ್ತೆ. ಸೊ ಹಂಗಾಗಿ ನನ್ ಕಷ್ಟ ಆಗುತ್ತೆ, ಹಂಗಾಗಿನೇ ಲೇಟ್ ಆಗಿತ್ರಿ. ಇದು ಒಂದು ವಿಡಿಯೋ ಅಂದ್ರೆ ಮ್ಯಾಕ್ಸಿಮಮ್ 15 to 20 minutes ಅಲ್ಲಿ ಮುಗಿಬೇಕು. ತುಂಬಾ ಲೆಂತ್ ಇದೆ, ಅದಕ್ಕೋಸ್ಕರನೇ ನನ್ಗೆ ಕಷ್ಟ ಆಯ್ತು ಮಾಡ್ಲಿಕ್ಕೆ. ಓಕೆ, ಸೊ ತುಂಬಾ ಕೆಲಸ ಇರುತ್ತೆ ಹಂಗಾಗಿ. ಹಾ ಬನ್ನಿ ಆನ್ಸರ್. ರಿಫ್ಯೂಸ್ಗೆ ಏನಾಗುತ್ತೆ ಅಂತ ನೋಡ್ಕೋಣ. ರಿಫ್ಯೂಸ್ಗೆ ಸೊ ಟರ್ನ್ ಆಫ್, ಟರ್ನ್ ಡೌನ್, ಟರ್ನ್ ಇನ್, ಟರ್ನ್ ಅಪ್. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಟರ್ನ್ ಡೌನ್ ಆಗುತ್ತೆ. ವೆರಿ ಗುಡ್. ರಿಫ್ಯೂಸ್ ಅಂದ್ರೆ ಟರ್ನ್ ಡೌನ್, ನೆಗೆಟಿವ್ ಮೀನಿಂಗ್ ಕೊಡುತ್ತೆ ನೋಡಿ. ಇಲ್ಲೂ ಕೂಡ ಫಾರ್ಗೆಟ್, ಡೌನ್ ಅಂತ ಇದೆ. ಸೊ ಇಲ್ಲೂ ಕೂಡ ಡೌನ್ ಅಂತ ಇದೆ, ಇದು ರಿಫ್ಯೂಸ್ ಇದೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಡ್ಯಾಶ್ ದೇ ಹೋಮ್ವರ್ಕ್ ಆನ್ ಟೈಮ್. ಏನಾಗುತ್ತೆ? ಪುಟ್ ಅಪ್, ಹ್ಯಾಂಡ್ ಇನ್, ಬ್ರೇಕ್ ಇನ್, ಗೆಟ್ ಅಪ್. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಹ್ಯಾಂಡ್ ಇನ್ ಕರೆಕ್ಟ್ ಆಗುತ್ತೆ ನೋಡಿ, ಹ್ಯಾಂಡ್ ಇನ್. ಸೊ ಇದೊಂದಕ್ಕೆ ಸ್ಟಾರ್ ಹಾಕಿಟ್ಕೊಳ್ಳಿ, ಈ ಕ್ವಶನ್ ಆಗಬಹುದು. ಹ್ಯಾಂಡ್ ಇನ್. ಐ ವಿಲ್ ಡ್ಯಾಶ್ ದ ಮ್ಯಾಟರ್ ಅಂಡ್ ಲೆಟ್ ಯು ನೋ. ಏನಾಗುತ್ತೆ? ಐ ವಿಲ್ ಡ್ಯಾಶ್ ದ ಮ್ಯಾಟರ್ ಅಂಡ್ ಲೆಟ್ ಯು ನೋ. ಸೊ ನಾನು ಈ ಮ್ಯಾಟರ್ನ ನೋಡ್ಕೊಂತೀನಿ, ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ನಂಗೆ ಬಿಡಿ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಲುಕ್ ಆಫ್ಟರ್, ಲುಕ್ ಇನ್ ಟು, ಲುಕ್ ಆನ್, ಲುಕ್ ಔಟ್. ಸೊ ಯಾವ್ದಾಗುತ್ತೆ ರೀ? ಲುಕ್ ಇನ್ ಟು ಆಗತ್ತೆ. ವೆರಿ ಗುಡ್, ಲುಕ್ ಇನ್ ಟು ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, he dash his father in a appearance and behavior. Appearance and behavior. So takes off, takes out, takes after, takes in. ಯಾವ್ದಾಗುತ್ತೆ ನೋಡಿ? ಟೇಕ್ಸ್ ಆಫ್ಟರ್, ಟೇಕ್ಸ್ ಆಫ್ಟರ್ ಆಗುತ್ತೆ. ಟೇಕ್ಸ್ ಆಫ್ಟರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, the match was dash due the heavy rain. So called off, put out, take up, gone off. ಏನಾಗುತ್ತೆ? ಕಾಲ್ಡ್ ಆಫ್ ಆಗುತ್ತೆ ಫ್ರೆಂಡ್ಸ್, ಕಾಲ್ಡ್ ಆಫ್ ಆಗುತ್ತೆ. ಮ್ಯಾಮ್ ಹಿಂಗೆ ಅಂದ್ರೆ ಅದು ಹಂಗೆ ರೀ. ಓಕೆ, ಹಾ ಎಲ್ಲಿದ್ದೀರಿ? ಎಲ್ಲಿ ಓದ್ತಾ ಇದ್ವಿ ನಾವು? ಇಲ್ಲಿ ಕಾಲ್ಡ್ ಆಫ್. ಬೇಕಿದ್ರೆ ನೀವು ಫ್ರೇಜಸ್ ವರ್ಬ್ಸ್ ನ ನೋಡ್ಕೊಳ್ಳಿ, ಕಾಲ್ಡ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಮೈ ಓಲ್ಡ್ ಫ್ರೆಂಡ್ ಎಟ್ ದ ರಿಯೂನಿಯನ್. ಓಕೆ, ರಿಯೂನಿಯನ್ ಅಂತ ಕರಿತೀವಲ್ವಾ ನಾವು, ದ ರಿಯೂನಿಯನ್. ಸೊ ಕೇಮ್ ಅಕ್ರಾಸ್, ಕೇಮ್ ಓವರ್, ಕೇಮ್ ಅಪ್, ಕೇಮ್ ಡೌನ್. ಸೊ 8th ಕ್ವಶನ್, ಕೇಮ್ ಅಕ್ರಾಸ್ ಆಗುತ್ತೆ ಫ್ರೆಂಡ್ಸ್, ಕೇಮ್ ಅಕ್ರಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಐ ಆಮ್ ರಿಯಲಿ ಡ್ಯಾಶ್ to our vacation next week. So looking forward, looking up, looking after, looking at. So ನೋಡಿ next question ಏನಾಗುತ್ತೆ? looking forward ಆಗುತ್ತೆ. Option A is the right answer. Next, can you dash the light when you leave the room? So turn on, turn off, turn up, turn down. So ಯಾವ್ದಾಗುತ್ತೆ ರೀ? ಇದು ನಾವು ಡೈಲಿ ಯೂಸ್ ಮಾಡ್ತಕ್ಕಂತಹ ವರ್ಡ್, ಆದ್ರೂ ಕೂಡ ಕನ್ಫ್ಯೂಸ್ ಆಗತ್ತೆ ಅಲ್ವಾ? ಹಾ, ಟರ್ನ್ ಆಫ್, ಟರ್ನ್ ಆಫ್. ನೆಕ್ಸ್ಟ್ ಕ್ವಶನ್, ಐ ನೀಡ್ ಟು ಡ್ಯಾಶ್ ಮೈ ಇಂಗ್ಲಿಷ್ ವೊಕ್ಯಾಬ್ಲರಿ. ಲುಕ್ ಅಪ್, ಲುಕ್ ಆಫ್ಟರ್, ಲುಕ್ ಎಟ್, ಲುಕ್ ಫಾರ್. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಲುಕ್ ಅಪ್ ಅಂತ ಆಗತ್ತೆ. ಓಕೆ ಗುಡ್, ಲುಕ್ ಅಪ್, ಆಪ್ಷನ್ ಎ ಆಗುತ್ತೆ. So she dash her keys on the table. Picked up, picked out, picked over, picked at. So ಯಾವ್ದಾಗುತ್ತೆ ರೀ?
ಪಿಕ್ಡ್ ಅಪ್ ಆಗತ್ತೆ. ಪಿಕ್ಡ್ ಅಪ್ ಆಗತ್ತೆ. ದ ಕಾರ್ ಡ್ಯಾಶ್ ಆನ್ ದ ಹೈವೇ. ಬ್ರೋಕ್ ಡೌನ್, ಬ್ರೋಕ್ ಅಪ್, ಬ್ರೋಕ್ ಔಟ್, ಬ್ರೋಕ್ ಇನ್. ಬ್ರೋಕ್ ಡೌನ್ ಆಗುತ್ತೆ. She uses a lot of dash to cover his car. Scars. Okay. Skates kuda agboದೇನೋ ಮೇ ಬಿ. Okay. So make up on, make up for making up. ನೋಡಿ, make up on, make up for or making up. Choose is the right answer. ಮೇಕಪ್ ಆಗುತ್ತೆ. ಮೇಕ್ ಅಪ್ ಆಗತ್ತೆ. ನೆಕ್ಸ್ಟ್, ದ ಫೈರ್ ಅಲಾರಾಮ್ ಡ್ಯಾಶ್ ಡ್ಯೂರಿಂಗ್ ದ ಟೆಸ್ಟ್. ಸೆಟ್ ಆಫ್, ಸೆಟ್ ಆನ್, ಸೆಟ್ ಅಪ್, ಸೆಟ್ ಔಟ್. ಸೆಟ್ ಆಫ್. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿಗೆ ಫ್ರೇಸಲ್ ವರ್ಬ್ ಮುಗೀತು. ಓಕೆನಾ? ಇಷ್ಟಿದೆ ನೋಡ್ರಿ ಕ್ವಶನ್ಸ್, LBA ಕ್ವಶನ್ ಆನ್ಸರ್ಸ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಮುಗಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಸೊ ನೋಡಿ, ಸೊ ಅಂಡರ್ಲೈನ್ ವರ್ಡ್ ನ ನಾವು ಡೈರೆಕ್ಟ್ ಆಗಿ ಪ್ರಿಫಿಕ್ಸ್ ಮಾಡೋದರ ಮೂಲಕ ಏನ್ ಮಾಡ್ಬೇಕಾಗಿದೆ ನೋಡಿ, ಯೂಸ್ an appropriate prefix for the following underlined word in the sentence and write the use it to complete the sentence. Please tell me whether Raju's answer is correct or incorrect. I-N ಯೂಸ್ ಮಾಡ್ತೀವಿ ನೋಡ್ರಿ, ಇನ್ಕರೆಕ್ಟ್ ಅಂತ ಆಗುತ್ತೆ. ಪ್ರಿಫಿಕ್ಸ್ ಆಡ್ ಮಾಡಂತ ಹೇಳಿದ್ದಾರೆ ಡೈರೆಕ್ಟ್ ಆಗಿ. ಇಲ್ಲಿ ಅಂಡರ್ಲೈನ್ ಮಾಡಿದೆ, ಇದು ಪ್ರಿಫಿಕ್ಸ್. ಪಾಸಿಬಲ್ ಇದ್ದಿದ್ದೇನಾಗತ್ತೆ ರೀ, ಇಂಪಾಸಿಬಲ್. I-M ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ, ರೆಸ್ಪೆಕ್ಟ್ ಇದೆ ರೀ. ರೆಸ್ಪೆಕ್ಟ್ ಏನಾಗತ್ತೆ, ಡಿಸ್ರೆಸ್ಪೆಕ್ಟ್ ಅಂತ ಆಗತ್ತೆ. ಇಲ್ಲಿ ಡಿಸ್ರೆಸ್ಪೆಕ್ಟ್ ಅಂತ ಬರಿಬೇಕು ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಡಿಸ್ಹಾನೆಸ್ಟ್ ಆಗತ್ರಿ. ತಡಿ ಒಂದ್ ನಿಮಿಷ, ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್, ಪಾಪ್ಯುಲರ್ ಅಲ್ವಾ. ಸೊ ಅನ್ಪಾಪ್ಯುಲರ್ ಆಗುತ್ತೆ ಫ್ರೆಂಡ್ಸ್. ಮಾರಲಿಟಿ ಇದ್ದಿದ್ದು ಇಮ್ಮಾರ್ಟಲ್ ಅಂತ ಆಗತ್ತೆ. ಮಾರ್ಟಲ್ ಇದ್ರೆ ಇಮ್ಮಾರ್ಟಲ್ ಅಂತ ಆಗತ್ತೆ. I-M ಆಡ್ ಮಾಡ್ಬೇಕು. ಕಂಪ್ಲೀಟ್ ಇರೋದು ಇನ್ಕಂಪ್ಲೀಟ್ ಆಗತ್ತೆ. ದಿಸ್ ಈಸ್ ಈಸಿ. ಕಂಟಿನ್ಯೂಡ್ ಅಂತ ಇದೆ, ಏನಾಗುತ್ತೆ, ಡಿಸ್ಕಂಟಿನ್ಯೂಡ್ ಆಗತ್ತೆ. ಹಾನೆಸ್ಟ್ ಇರೋದು ಡಿಸ್ಹಾನೆಸ್ಟ್ ಆಗತ್ತೆ. ಓಬೆ ಇರೋದು ಕೂಡ ಡಿಸ್ಓಬೆ ಅಂತ ಆಗತ್ತೆ. ನೋಡಿ, ಡೈರೆಕ್ಟ್ ಆಗಿ ನಾನು ಹೋಗ್ತಾ ಇದ್ದೀನಿ ಅಂಡರ್ಲೈನ್ ಮಾಡಿದ ವರ್ಕ್ ಕಡೆಗೆ. ಓಕೆ, ನೆಕ್ಸ್ಟ್ ಅಗ್ರಿ, ಡಿಸ್ಅಗ್ರಿ ಆಗುತ್ತೆ ಫ್ರೆಂಡ್ಸ್. ನಾನ್ ವೈಲೆನ್ಸ್ ಆಗುತ್ತೆ ವೈಲೆನ್ಸ್ಗೆ. ರೆಗ್ಯುಲರ್ಗೆ ಇರ್ರೆಗ್ಯುಲರ್ ಅಂತ ಆಗುತ್ತೆ. IR ಆಡ್ ಮಾಡ್ಬೇಕು, ಇಲ್ಲಿ ಮಾಡಿ ಬರಿಬೇಕ್ರಿ. IR ನ ಆಡ್ ಮಾಡಿ ಬರಿಬೇಕು, ಇರ್ರೆಗ್ಯುಲರ್ ಅಂತ ಆಗುತ್ತೆ. ಅರ್ಥ ಆಗುತ್ತೆ ಬಿಡಿ ನಿಮ್ಗೆ. ಲಕ್ಕಿ, ಅನ್ಲಕ್ಕಿ, ಹೌದಿಲ್ರಿ. ಡಿಸಿಪ್ಲಿನ್ ಎಲ್ಲಿದೆ ರೀ, ಡಿಸಿಪ್ಲಿನ್. ಡಿಸಿಪ್ಲಿನ್ ಏನಾಗುತ್ತೆ ರೀ, ಅನ್ಡಿಸಿಪ್ಲಿನ್ ಆಗುತ್ತೆ. ಸ್ಪೆಲ್ಟ್ ಇದೆ, ಮಿಸ್ಪೆಲ್ಟ್ ಅಂತ ಆಗುತ್ತೆ. ಲಿಟ್ರೇಚರ್ ನೋಡಿ, ಲಿಟ್ರೇಟ್, ಇರ್ಲಿಟ್ರೇಟ್ ಅಂತ ಆಗುತ್ತೆ. ಸೊ ಅಂಡ್ ನೆಕ್ಸ್ಟ್ ಈಸ್ ಸರ್ಟೇನ್, ಅನ್ಸರ್ಟೇನ್. ನೆಕ್ಸ್ಟ್ ಸ್ಯಾಟಿಸ್ಫೈಡ್ ಅಂತ ಇದೆ, ಡಿಸ್ಸ್ಯಾಟಿಸ್ಫೈಡ್ ಆಗುತ್ತೆ. ರಿಲಿಜಿಯಸ್ ಅಂತ ಇದೆ, ಏನಾಗುತ್ತೆ, ಇರ್ರಿಲಿಜಿಯಸ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಟಾಪಿಕ್ ಆಲ್ಸೋ ಫಿನಿಶ್ಡ್. ಸೊ ಬ್ರಾಕೆಟ್ಸ್ ಅಲ್ಲಿ ಇರೋದನ್ನ ಕರೆಕ್ಟ್ ಆಗಿ ನಾವು ಇಲ್ಲಿ ಫಿಟ್ ಮಾಡ್ಬೇಕಾಗತ್ತೆ. ಸೊ ಬನ್ನಿ, ಮೇ ಬಿ ಇದು ಲಾಸ್ಟ್ ಇರ್ಬೋದು ರೀ. ಲಾಸ್ಟ್ ಇದು ಲಾಸ್ಟ್ ಇದೆ ನೋಡ್ರಿ, ಮುಗೀತು. ಫೈನಲಿ ಕೊನೆಯ ಹಂತಕ್ಕೆ ಬಂದ್ವಿ. ತುಂಬಾ ಇದೆ ರೀ LBA ಕ್ವಶನ್ ಆನ್ಸರ್ಸ್. fill in the blanks with the correct word given in the brackets. First one is, what is the bus dash from Bidar to Gulbarga? ಸೊ ಯಾವ್ದು ಹಾಕ್ತೀರಾ, ಈ ಫೇರ್ ಹಾಕ್ತೀರಾ ಅಥವಾ ಈ ಫೇರ್ ಹಾಕ್ತೀರಾ, ಯಾವ ಫೇರ್ ಕರೆಕ್ಟ್ ಆಗುತ್ತೆ ಅನ್ನೋದು. ಸೊ FARE ಫೇರ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಫಸ್ಟ್ ಆನ್ಸರ್. ಸುಮಾ ಈಸ್ ಎ ಫೇರ್ ಗರ್ಲ್, ಅಂದ್ರೆ ತುಂಬಾ
ಬ್ಯೂಟಿಫುಲ್ ಅಥವಾ ವೈಟ್ ಇರೋರಿಗೆ ಫೇರ್ ಅಂತಾರೆ ನೋಡಿ, ಇದು ಎರಡನೇ ಫೇರ್ ಆಗುತ್ತೆ. ಸೊ ಕೀಪ್ ಡ್ಯಾಶ್ ದಿಸ್ ಈಸ್ ಅ ಕೀಪ್ ಕ್ವೈಟ್ ಅಂತ ಹೇಳ್ತೀವಿ ನಾವು, ಕೀಪ್ ಕ್ವೈಟ್. ಸೊ ಯಾವ ಕ್ವೈಟ್, ಈ ಕ್ವೈಟ ಯಾವ್ದಾಗುತ್ತೆ ರೀ? QUIET ಆಗತ್ತೆ. QU ಇದು ಫಸ್ಟ್. ದಿಸ್ ಈಸ್ ಎ ಕ್ವೈಟ್ ಗುಡ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಸೆಕೆಂಡ್ ಒನ್. ಐ ಸಾ ಡ್ಯಾಶ್ ವಾಟ್, BEAR ಬಿಯರ್ ಆಗತ್ತೆ ನೋಡಿ, BEAR ಬಿಯರ್ ಆಗುತ್ತೆ. ಇಟ್ ಈಸ್ ರಾದರ್ ಟು ಸರ್ವರ್ ಟು ಡ್ಯಾಶ್ ಇನ್ ದ ಫಾರೆಸ್ಟ್. ಏನಾಗತ್ರಿ? ಬೇರ್ ಆಗತ್ತೆ. BARE ಬೇರ್ ಆಗತ್ತೆ. ಫೋರ್ತ್ ಕ್ವಶನ್ಗೆ ಹೋಗೋಣ. ಕ್ಯಾನ್ ಯು ಡ್ಯಾಶ್ ಪ್ಲೀಸ್ ಕಮ್ ಹಿಯರ್ ನೋಡಿ, ಕ್ಯಾನ್ ಯು ಹಿಯರ್, ಕ್ಯಾನ್ ಯು ಹಿಯರ್ ಅಂದ್ರೆ HEAR ಹಿಯರ್ ಆಗತ್ರಿ. ಪ್ಲೀಸ್ ಕಮ್ ಹಿಯರ್ ಅಂದ್ರೆ 2 ಆಗತ್ತೆ. ದ ಮರ್ಚೆಂಟ್ ಸ್ಟೇಡ್ ಇನ್ ಅನ್ IN ಇನ್ನ ಅಥವಾ ಇನ್ನ ಅನ್ನೋದು INN ಇನ್ ಆಗುತ್ತೆ ನೋಡಿ. ಓಕೆ, ಸೊ ಸೆಕೆಂಡ್ ಒನ್ ಇನ್. ದ ಬುಕ್ ಈಸ್ ಇನ್ ದ ಬ್ಯಾಗ್. ಸೊ ಇದು ಅಂತೂ ನಿಮ್ಗೆ ಕಾಮನ್ ಆಗಿ ಗೊತ್ತಾಗುತ್ತೆ ಇನ್ ದ ಬ್ಯಾಗ್ ಅಂದ್ಮೇಲೆ. ಮತ್ತೆ ಇದು ಒಂದ್ ಆಗುತ್ತೆ ಅಷ್ಟೇ. ಒಂದ್ ಅರ್ಥ ಆಗಿಲ್ಲ, ಇನ್ನೊಂದು ಅರ್ಥ ಆದ್ರೂ ಕೂಡ ಓಕೆ ರೀ, ಆನ್ಸರ್ ಮಾಡ್ಬೋದು. ಸೊ ನೋಡಿ ಫೋರ್ತ್ ಕ್ವಶನ್, ಡಿಡ್ ಯು ಡ್ಯಾಶ್ ಯುವರ್ ಫ್ರೆಂಡ್? ಡಿಡ್ ಯು ಡ್ಯಾಶ್ ಯುವರ್ ಫ್ರೆಂಡ್? ಸೊ ಏನಾಗುತ್ತೆ? ಒಂದ್ ನಿಮಿಷ ರೀ. ಮೀಟ್ ಅಂಡ್ ಮೀಟ್ ಅಂತ ಇದೆ. ಸೊ ಡಿಡ್ ಯು ಡ್ಯಾಶ್ ಯುವರ್ ಫ್ರೆಂಡ್ ಏನಾಗುತ್ತೆ ರೀ? ಮೀಟ್ ಆಗತ್ತೆ. ಫಸ್ಟ್ ಒನ್ ಮೀಟ್ ಆಗತ್ತೆ, ಸೆಕೆಂಡ್ ಒನ್ ಮೀಟ್ ಆಗತ್ತೆ. ನೋಡಿ, ದ ಐಡಲ್ ಈಸ್ ಮೇಡ್ ಆಫ್ ಸ್ಟೀಲ ಇದ್ರಲ್ಲಿ ಆಗುತ್ತೆ ರೀ ಸ್ಟೀಲ್, STEEL ಸ್ಟೀಲ್ ಆಗತ್ತೆ ರೀ, ಇದು ಒನ್. ವೈ ಡಿಡ್ ಯು ಡ್ಯಾಶ್ ಹೀಸ್ ಪೆನ್ ಅಂತ ಆದ್ರೆ ಇದು ಸ್ಟೀಲ್ ಆಗತ್ತೆ, ಎರಡನೇ. ಸ್ವಿಚ್ ಡ್ಯಾಶ್ ದ ಲೈಟ್, ಸ್ವಿಚ್ ಆಫ್ ದ ಲೈಟ್, ಇದು ಒನ್ ಆಗುತ್ತಾ? ಇದು ಎರಡು ಆಗುತ್ತೆ ನೋಡಿ. ಆಯ್ತು, ಒನ್ ಗೊತ್ತಾಯ್ತು ಅಂದ್ರೆ ಉಳಿದಿದೇನು ಒಂದು, ಅದೊಂದು ಆಗ್ಬಿಡುತ್ತೆ, ಮುಗೀತು. ಈಸಿಯಾಗಿ ಮಾಡ್ಬೋದು ಅಲ್ವಾ? ಹಾ, ಕ್ವಶನ್ಸ್ ಹಿಂಗೆ ಬರುತ್ತಾ ಮೇಡಮ್? ಹೌದ್ರಿ, ಹಿಂಗೆ ಬರುತ್ತೆ, ಬೇಕಿದ್ರೆ ನೋಡ್ಕೊಳ್ಳಿ ನೀವು ಓಲ್ಡ್ ಕ್ವಶನ್ಸ್ನ. ಉಮಾ ಸ್ಲೀಪ್ಸ್ ಆನ್ ದ ವೇರ್, ಕಾಟ್ ಅಲ್ವಾ? ಕಾಟ್, ಆ ಕಾಟ ಈ ಕಾಟ ಯಾವ ಕಾಟ ಆಗುತ್ತೆ ಹೇಳಿ ನೋಡೋಣ ಕರೆಕ್ಟಾಗಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ರಿ, ನಾನಿಲ್ಲ ಅಂದ್ರೂ ಕೂಡ. ಅದಕ್ಕೆ ನಿಮ್ಗೆ ಲೈವ್ ತಗೋತೀನಿ. ಓಕೆ, ಲೈವ್ ತಗೋತೀನಿ. ಈ ಕಾಟ್ ಆಗುತ್ತೆ ನೋಡಿ. ದಿಸ್ ಈಸ್ ದ ಫಸ್ಟ್ ಒನ್ ಅಂಡ್ ದಿಸ್ ಈಸ್ ದ ಸೆಕೆಂಡ್ ಒನ್. ದ ಪೊಲೀಸ್ ಆಫೀಸರ್ caught the robber. So last one, Ravi is my friend. Ravi is my dear friend. ಇದು ಅಂತೂ ಜಾಸ್ತಿ ಯೂಸ್ ಮಾಡ್ತೀವಿ, ಇದು ನಿಮ್ಗೆ ಗೊತ್ತಾಗುತ್ತೆ. ದ ಡೀರ್ ರನ್ಸ್ ಫಾಸ್ಟ್ ಅಂದ್ರೆ ಇದು ಎರಡನೇದಾಗುತ್ತೆ. ಓಕೆ, ಎಸ್. ಸೊ ಫೈನಲಿ ಕೊನೆಯದಾಗಿ ಲಾಸ್ಟ್ ಏನಿದೆ ಅಂದ್ರೆ, ಸೊ 18th, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ವರ್ಬಲ್ ಮಿಸ್ಟೇಕ್ ನ ಅಡ್ಜೆಕ್ಟಿವ್ ಮಿಸ್ಟೇಕ್ ಅಂತ ಅವರೇ ಕೊಟ್ಟಿದ್ದಾರೆ. ನಾವಾಗ ಫೈಂಡ್ ಔಟ್ ಮಾಡೋಣ. ಈ ಕ್ವಶನ್ ಅಲ್ಲಿ ಒಂದು ವರ್ಬಲ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಅಡ್ಜೆಕ್ಟಿವ್ ಮಿಸ್ಟೇಕ್ ಆಗಿದೆ. ಅವರೇ ನಮ್ಗೆ ಕ್ಲೂನ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ನಾವು ಅದನ್ನ ಫೈಂಡ್ ಔಟ್ ಮಾಡೋಣ. ಸೊ 18th ಕ್ವಶನ್ ಅಲ್ವಾ? 18th ಕ್ವಶನ್, ಒಂದು ನಿಮಿಷ ರೀ. ಒಂದ್ ನಿಮಿಷ ಇರ್ರಿ, ಸ್ವಲ್ಪ ಇದು PPT ಹಿಂದೆ ಮುಂದೆ ಆಗ್ತಾ ಇಲ್ಲ. ಹಾ, ಇವಾಗ ಮೂವ್ ಆಗ್ತಿದೆ ನೋಡಿ. ಓಕೆ,
ನೋಡೋಣವಾ? 18th question. First one. That is ugly. I did Don Pedro stop them. So ಇದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ವರ್ಡ್ಸ್ ಇದೆ. ಸೊ ಯು ಥಿಂಕ್ ದೇ ಮೈಟ್ ಬಿಕಮ್ ಡೇಂಜರ್ ಅಂತ ಇದೆ. ಸೊ ವರ್ಬಲ್ ಮಿಸ್ಟೇಕ್ ಎಲ್ಲಾಗಿದೆ ನೋಡ್ಕೊಳ್ಳಿ. ಯಾರು ಆನ್ಸರ್ ಮಾಡ್ತೀರಾ? ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಡೇಂಜರ್ ಆಗಲ್ಲ ರೀ, ಇದು ಡೇಂಜರಸ್ ಅಂತ ಆಗತ್ತೆ. ಡೇಂಜರಸ್ ಆಗತ್ತೆ. ಸೊ ಆಪ್ಷನ್ ಬಿಗೆ ಇದು ಕರೆಕ್ಟ್ ಆನ್ಸರ್. ಓಕೆನಾ? ದಿಸ್ ಈಸ್ ದ ಅಗ್ಲಿ ಅಲ್ರಿ, ದಿಸ್ ಈಸ್ ದ ಬ್ಯಾಡ್ ಅಂತ ಆಗತ್ತೆ. ಓಕೆನಾ? ಇದು ವರ್ಬಲ್ ಮಿಸ್ಟೇಕ್. ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ತಗೊಂಡ್ರಿ ಸೆಕೆಂಡ್ ಕ್ವಶನ್, ಒಂದು ಲಾಸ್ಟ್ ಮುಗೀತು ನೋಡ್ರಿ. ಡಾನ್ ಗ್ಯುಲೆರಿಮೋ ನೋಡಿ ಹೆಂಗಿದೆ ಹೆಸರು. ನಾನು ಮೊದಲೇ ಇದನ್ನ ಪ್ರೊನೌನ್ಸಿಯೇಷನ್ ನೋಡ್ಕೊಂಡು ಬರ್ಲಿಲ್ಲ ರೀ, ಸ್ವಲ್ಪ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಯು ಆರ್ ಆನ್ ಎಕ್ಸಲೆಂಟ್ ಸಾಯ್ಲರ್, ಅ ಮ್ಯಾನ್ ಆಫ್ ಎಬ್ಯುಡೆಂಟ್ ರಿಸೋರ್ಸ್ಫುಲ್ನೆಸ್ ಅಂತ ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ಎಲ್ಲ ಆಗ್ಬೇಕು ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಆಗಿದೆ ಅಂತ ಎರಡು ಕ್ಲೂಸ್ನ ಅವರೇ ಕೊಟ್ಟಿದ್ದಾರೆ. ಈ ತರ ಕ್ವಶನ್ಸ್ ಇರ್ಬೇಕು ನೋಡ್ರಿ ಬೆಸ್ಟ್. ಓಕೆನಾ ಫ್ರೆಂಡ್ಸ್? ಇಲ್ಲಿ ಒಂದು ನೇಮ್ ನ ಬರೆಯುವಾಗ ನಾವು ಯಾವಾಗ್ಲೂ ಕ್ಯಾಪಿಟಲ್ ಬರಿಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಜಿ ಬರಿಬೇಕ್ರಿ. ಸೊ ಇದು ಒಂದು ಕ್ಯಾಪಿಟಲ್ ಎರರ್ ನ ಫೈಂಡ್ ಔಟ್ ಮಾಡಿದೀನಿ. ಅಂಡ್ ಸ್ಪೆಲ್ಲಿಂಗ್ ಎಲ್ಲಿ ರಾಂಗ್ ಆಗಿದೆ ಅಂತ ಅನ್ನೋದೇ ಆದ್ರೆ, ಎಕ್ಸಲೆಂಟ್ ಇದೆಯಲ್ಲ, ಎಕ್ಸಲೆಂಟ್ ಎಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ನೀವು ಹೇಳಿ ನೋಡೋಣ. EXCE LLANT ಅಲ್ಲ ರೀ, ಅದು ENT ಆಗ್ಬೇಕು. ಹಿಂಗ್ ಸ್ಮಾಲ್ ಮಿಸ್ಟೇಕ್ ಕೊಟ್ಟಿರ್ತಾರೆ, ನಮ್ಗೆ ಓದ್ ತಕ್ಷಣ ಕರೆಕ್ಟ್ ಅಂತ ಅನ್ಸುತ್ತೆ. ಆಗ್ಬೇಕು. ಸೊ ಎರಡು ಓಕೆ ಆಯ್ತಾ? ಒಂದು ಕ್ಯಾಪಿಟಲ್ ಎರರ್ ನ ಫೈಂಡ್ ಔಟ್ ಮಾಡ್ತೇವೆ, ಸ್ಪೆಲ್ಲಿಂಗ್ ಎರರ್ ಕೂಡ ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ದಿಸ್ ಇಸ್ ದ ಕ್ಲಾಸ್ 7th ಮತ್ತೆ 8th 2 ಲೆಸನ್ ಅಂದ್ರೆ ಮುಗ್ದೋಗುತ್ತೆ ನೋಡ್ರಿ. ತುಂಬಾ ಲೆಂತಿ, ತುಂಬಾ ದೊಡ್ಡದಾಗಿದೆ ರೀ. ಇದು 1 hour ಆಗಿರ್ಬೋದು ಅಂತ ಅನ್ಕೋತೀನಿ ನಾನು. ವಿಡಿಯೋ ನನಗೂ ಕೂಡ ಗೊತ್ತಿಲ್ಲ, ಕ್ಲಾಸ್ ಎಂಡ್ ಮಾಡಿದಾಗ ಗೊತ್ತಾಗತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ನೇಹಿತರೆ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಯಾರೆಲ್ಲ LBA ಕ್ವಶನ್ ಆನ್ಸರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡಿ.